ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಶ್ಲೋಕ ಹತೋವ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. 37. ಅರ್ಥ: ನೀನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ಸ್ವರ್ಗವನ್ನು ಪಡೆಯುತ್ತೀಯೇ, ಗೆದ್ದರೆ ಭೂಮಿಯನ್ನು ಅನುಭವಿಸುತ್ತೀಯೇ. ಆದ್ದರಿಂದ ಕೌಂತೇಯ, ಅರ್ಜುನ, ಯುದ್ಧಕ್ಕಾಗಿ ನಿಶ್ಚಯ ಮಾಡಿ ಎದ್ದು ನಿಲ್ಲು. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧವು ಕ್ಷತ್ರಿಯನ ಧರ್ಮವಾಗಿದ್ದು, ಯುದ್ಧ ಮಾಡಿದರೆ ಅವನಿಗೆ ಎರಡೂ ಕಡೆಯಿಂದ ಲಾಭವಾಗುತ್ತದೆ ಎಂದು ಪ್ರೋತ್ಸಾಹಿಸುತ್ತಿದ್ದಾನೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ. ನೀನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ಸ್ವರ್ಗವನ್ನು ಪಡೆಯುತ್ತೀಯೇ, ಗೆದ್ದರೆ ಭೂಮಿಯನ್ನು ಅನುಭವಿಸುತ್ತೀಯೇ. ಅರ್ಜುನನು ಯುದ್ಧದಲ್ಲಿ ಸತ್ತರೆ ಸ್ವರ್ಗವನ್ನು ಪಡೆಯುತ್ತಾನೆ, ಗೆದ್ದರೆ ಭೂಮಿಯ ರಾಜ್ಯವನ್ನು ಅನುಭವಿಸುತ್ತಾನೆ. ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. ಆದ್ದರಿಂದ ಕೌಂತೇಯ, ಅರ್ಜುನ, ಯುದ್ಧಕ್ಕಾಗಿ ನಿಶ್ಚಯ ಮಾಡಿ ಎದ್ದು ನಿಲ್ಲು. ಅರ್ಜುನನು ಯುದ್ಧ ಮಾಡಲು ದೃಢ ನಿಶ್ಚಯದಿಂದ ಎದ್ದು ನಿಲ್ಲಬೇಕು ಎಂದು ಕೃಷ್ಣನು ಅರ್ಜುನನನ್ನು ಹುರಿದುಂಬಿಸುತ್ತಿದ್ದಾನೆ. ಯುದ್ಧವು ಅರ್ಜುನನಿಗೆ ಎರಡೂ ಕಡೆಯಿಂದ ಲಾಭವನ್ನು ತರುತ್ತದೆ. ಸಾವು ಸ್ವರ್ಗಕ್ಕೆ ದಾರಿ ಮಾಡಿಕೊಟ್ಟರೆ, ಗೆಲುವು ಭೂಮಿಯ ರಾಜ್ಯವನ್ನು ನೀಡುತ್ತದೆ. ಅರ್ಜುನನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು. ಈ ಶ್ಲೋಕವು ಕರ್ತವ್ಯ ಪ್ರಜ್ಞೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗಲು ಪ್ರೇರೇಪಿಸುತ್ತದೆ. ಖಂಡಿತ ಭಗವದ್ಗೀತೆಯ 2ನೇ ಅಧ್ಯಾಯದ 38ನೇ ಶ್ಲೋಕದ ವಿವರಣೆಯನ್ನು ಕನ್ನಡದಲ್ಲಿ ನೀಡುತ್ತೇನೆ. ಶ್ಲೋಕ: ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. 38. ಅರ್ಥ: ಸುಖ ದುಃಖ, ಲಾಭ ನಷ್ಟ, ಜಯಾಪಜಯಗಳನ್ನು ಸಮನಾಗಿ ಪರಿಗಣಿಸಿ ಯುದ್ಧಕ್ಕೆ ಸಿದ್ಧನಾಗು. ಹೀಗೆ ಮಾಡುವುದರಿಂದ ಪಾಪವನ್ನು ಹೊಂದುವುದಿಲ್ಲ. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳನ್ನು ಸಮನಾಗಿ ಪರಿಗಣಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರೇರೇಪಿಸುತ್ತಿದ್ದಾನೆ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ. ಸುಖ ದುಃಖ, ಲಾಭ ನಷ್ಟ, ಜಯಾಪಜಯಗಳನ್ನು ಸಮನಾಗಿ ಪರಿಗಣಿಸಿ. ಸುಖ ದುಃಖ, ಲಾಭ ನಷ್ಟ ಮತ್ತು ಜಯ ಅಪಜಯಗಳನ್ನು ಸಮನಾಗಿ ಪರಿಗಣಿಸಿ ಅದಕ್ಕೆ ಸಮಚಿತ್ತನಾಗಿ ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಯುದ್ಧಕ್ಕೆ ಸಿದ್ಧನಾಗು. ಹೀಗೆ ಮಾಡುವುದರಿಂದ ಪಾಪವನ್ನು ಹೊಂದುವುದಿಲ್ಲ. ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ ಪಾಪವನ್ನು ಹೊಂದುವುದಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ. ಅರ್ಜುನನು ಸುಖ ದುಃಖ, ಲಾಭ ನಷ್ಟ ಮತ್ತು ಜಯ ಅಪಜಯಗಳನ್ನು ಸಮನಾಗಿ ಪರಿಗಣಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಅರ್ಜುನನು ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ ಪಾಪವನ್ನು ಹೊಂದುವುದಿಲ್ಲ. ಈ ಶ್ಲೋಕವು ಕರ್ತವ್ಯ ಪ್ರಜ್ಞೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಸಮಚಿತ್ತತೆಯಿಂದ ಕರ್ತವ್ಯ ನಿರ್ವಹಿಸುವ ಮಹತ್ವವನ್ನು ವಿವರಿಸುತ್ತದೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.